ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಬೆಳ್ಳೇರಿಕಾಯಿ ಹುಳಿ ಮೆಣಸು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ನಾನು ಫಸ್ಟಾಗಿ ಬೆಳ್ಳೇರಿಕಾಯಿ ತೆಗೆದು ನೋಡಿ ಈ ಥರ ಮೀನೆಲ್ಲ ಕಟ್ ಮಾಡ್ಕೊಳ್ತೀವಲ್ಲ, ಈ ಥರ ಕಟ್ ಮಾಡ್ಕೊಳ್ತೀನಿ. ಇದು ಮನೇಲಿ ನಾನ್ ವೆಜ್ ಏನಿಲ್ಲ ಅಂತಂದಾಗ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಅಷ್ಟೇ ಟೇಸ್ಟಿ ಆಗಿರುತ್ತೆ. ಇದು ರೈಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಮಣ್ಣಿನ ಪಾತ್ರೆ ಯೂಸ್ ಮಾಡ್ಕೊಳ್ತೀನಿ. ಮಣ್ಣಿನ ಪಾತ್ರೆಗೆ ನಾನು ಸ್ವಲ್ಪ ನೀರು ಹಾಕಿ ಈ ಬೆಳ್ಳೇರಿನ ಕಟ್ ಮಾಡಿದ ಹಂಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೆಳ್ಳೇರಿನ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ನೆಕ್ಸ್ಟ್ ನಾನು ಮಣ್ಣಿನ ಪಾತ್ರೆ ತೊಗೊಂಡು ಸಾಸಿವೆ ಹಾಕ್ಕೊಳ್ತೀನಿ. ಸಾಸಿವೆ ಹಾಕಿ ಇದಕ್ಕೆ ಕರಿಬೇವು, ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋಷ್ಟು ಫ್ರೈ ಮಾಡ್ಕೊಳ್ತೀನಿ. ಇದಕ್ಕೆ ಇವಾಗ ನಾನು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡಿಕೊಂಡು ಮುಚ್ಚಿಡ್ತೀನಿ. ಮುಚ್ಚಿಟ್ಟು ಒಂದು 10 ಸೆಕೆಂಡಷ್ಟು ಮುಚ್ಚಿಟ್ಟು ತಗೊಳ್ತೀನಿ. ಇವಾಗ ನೋಡಿ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ, ಸ್ವಲ್ಪ ಅರಿಶಿನ ಹುಡಿ, 1 ಸ್ಪೂನಷ್ಟು ಮೆಣಸು ಹುಡಿ, 1.5 ಸ್ಪೂನಷ್ಟು ರಸಮ್ ಪೌಡರ್ ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಟೊಮೆಟೊ ಬೇಯೋ ತನಕ ಬಿಡ್ತೀನಿ. ಇವಾಗ ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಬೆಳ್ಳೇರಿ ಬೇಯೋಕ್ಕಿಟ್ಟ ನೀರಿತ್ತಲ್ಲ ಅದನ್ನೇ 1 ಸ್ಪೂನಷ್ಟು ಹಾಕ್ಕೊಳ್ತೀನಿ. ಮಣ್ಣಿನ ಪಾತ್ರೆಯಲ್ಲಿ ಮಾಡೋದ್ರಿಂದ ಅಡಿ ಹಿಡಿಬಾರ್ದು ಅಂತ ಇದು ಹಾಕ್ಕೊಳ್ತೀನಿ ಅಷ್ಟೇ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಹಾಕ್ಕೊಂಡು ನಾವು ಆವಾಗಲೇ ಬೇಯಿಸಿಟ್ಟ ಬೆಳ್ಳೇರಿ ಮತ್ತು ನೀರು, ಅದರ ನೀರನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಟ್ಟು 1 ಕುದಿ ಬರೋಷ್ಟು ಬಿಡ್ತೀನಿ. ಇವಾಗ ನೋಡಿ ನಮ್ಮ ಸಾಂಬಾರು ರೆಡಿಯಾಗಿದೆ. ಇದಕ್ಕೆ ನಾನು ಫೈನಲಾಗಿ ಸ್ವಲ್ಪ ಕರಿಬೇವು ಮೇಲೆ ಗಾರ್ನಿಷಿಗೆ ಹಾಕ್ಕೊಳ್ತೀನಿ. ಮನೇಲಿ ನಾನ್ ವೆಜ್ಜೇ ಇಲ್ಲ ಅಂದ್ಕೊಳ್ಳುವಾಗ ಒಂದು ಬೆಳ್ಳೇರಿ ಇದ್ದರೆ ಸಾಕು, ಈ ಥರ ಮಾಡಿಕೊಂಡ್ರೆ ನಾನ್ ವೆಜ್ಗಿಂತ ತುಂಬ ಟೇಸ್ಟಾಗಿರುತ್ತೆ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.